ಅಂತರ್ಜಲ ಲಭ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಯುಕ್ತದಾರ ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ಅನ್ವೇಷಿಸೋಣ. ನೀರಾವರಿ, ಕುಡಿಯುವ ನೀರು ಸರಬರಾಜು ಮತ್ತು ಇತರ ನೀರಿನ ಅವಲಂಬಿತ ಚಟುವಟಿಕೆಗಳನ್ನು ಯೋಜಿಸಲು ಇದು ನಿರ್ಣಾಯಕವಾಗಿದೆ. ಮೊದಲು ನಕ್ಷೆಯಲ್ಲಿ ಬಣ್ಣಗಳು ಏನನ್ನ ಪ್ರತಿನಿಧಿಸುತ್ತವೆ ಎಂಬುದನ್ನು ತಿಳಿಯಲು ಮಾಹಿತಿ ನೀಡುವ ಬಟನನ್ನು ಕ್ಲಿಕ್ ಮಾಡಿ. ಇದು ನಕ್ಷೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಕೀಲಿಯಂತೆ ನಕ್ಷೆಯಲ್ಲಿನ ಕೆಂಪು ಪ್ರದೇಶಗಳು ಅಂತರ್ಜಲವಿಲ್ಲದ ಸ್ಥಳಗಳನ್ನು ತೋರಿಸುತ್ತವೆ. ಇಲ್ಲಿ ಬಾವಿಗಳಿಗೆ ನೀರು ಸಿಗುವುದಿಲ್ಲ. ಓರೆಯಾದ ರೇಖೆಗಳನ್ನು ಹೊಂದಿರುವ ಹಸಿರು ಪ್ರದೇಶಗಳು ಹೆಚ್ಚು ಭರವಸೆಯನ್ನು ನೀಡ್ತವೆ. ಇಲ್ಲಿನ ಮಾಹಿತಿಯ ಪ್ರಕಾರ ನಾವು 30 ರಿಂದ 80 ಮೀಟರ್ ಆಳದವರೆಗೆ ಬಾವಿಗಳನ್ನು ಅಗೆಯಬಹುದು ಮತ್ತು ನಿಮಿಷಕ್ಕೆ 100 ರಿಂದ 200 ಲೀಟರ್ ನೀರನ್ನು ಪಡೆಯಬಹುದೆಂದು ನಿರೀಕ್ಷಿಸಬಹುದು. ಅದು ಅನೇಕ ಬಳಕೆಗಳಿಗೆ ಸಾಕು. ನೀಲಿ ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚಿನ ನೀರು ಇದೆ. ಇಲ್ಲಿನ ಬಾವಿಗಳು ನಮಗೆ ನಿಮಿಷಕ್ಕೆ 200 ರಿಂದ 400 ಲೀಟರ್ ನೀಡಬಹುದು. ನಮ್ಮ ಸ್ವಂತಹ ಗ್ರಾಮ ಪಂಚಾಯಿತಿಯಲ್ಲಿ ನೀಲಿ ಪ್ರದೇಶಗಳು ಇಲ್ಲದಿದ್ದರೂ ಹತ್ತಿರದ ನೀರಿನ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯದು. ಈಗ ನಮಗೆ ಯಾವ ರೀತಿಯ ಭೂಮಿ ಇದೆ ಎಂದು ನೋಡೋಣ. ಈಗ ಮಾಹಿತಿ ಬಟನನ್ನು ಕ್ಲಿಕ್ ಮಾಡಿ ಮತ್ತು ನಂತರದ ನಕ್ಷೆಯಲ್ಲಿ ಒಂದು ಬಿಂದುವಿನ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇದು ಶಿಲೆಯ ಪ್ರಕಾರವು ಗ್ರಾನೈಟ್ ಮತ್ತು ಭೂರೂಪವು ಪೆಡಿಪ್ಲೈನ್ ಮಧ್ಯಮ ಪ್ರಕಾರವಾಗಿದೆ ಎಂದು ನಮಗೆ ಹೇಳುತ್ತದೆ. ನೀರು ಭೂಗತದಲ್ಲಿ ಹೇಗೆ ಚಲಿಸುತ್ತದೆ ಮತ್ತು ಬಾವಿಗಳು ಅಥವಾ ಇತರ ನೀರಿನ ರಚನೆಗಳನ್ನು ಎಲ್ಲಿ ಉತ್ತಮವಾಗಿ ಪತ್ತೆ ಹಚ್ಚಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ. ಈ ಮಾಹಿತಿಯೊಂದಿಗೆ ನಮ್ಮ ಅಂತರ್ಜಲ ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ ಹೇಗೆ ಬಳಸುವುದು ಎಂಬುದರ ಕುರಿತು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು.